ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನಿಮ್ಮೆಲ್ಲರದು ಕೂಡ ಒಂದೇ ಒಂದು ಪ್ರಶ್ನೆ ಇರೋದು, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ನಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಅಂತ ಕೇಳ್ತಿದ್ರಿ. ಫೈನಲಿ ನಿಮಗೆ 19ನೇ ಕಂತಿನ ಹಣ ಬರುವಂಥ ಸಮಯ ಬಂದಾಯಿತು. ಹಾಗಾದರೆ 19ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ, ಯಾವಾಗ ನಿಮಗೆ 2,000 ರೂಪಾಯಿ ಬಂದುಬಿಟ್ಟು ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗ್ತಿದೆ, ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕ್ಲಿಯರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ನೀವು ಮಾಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆದರೆ 2ನೇ ವಾರ ಆಯಿತು, 3ನೇ ವಾರ ಆಯಿತು, ಆದರೆ ನಿಮ್ಮ ಖಾತೆಗೆ 2,000 ರೂಪಾಯಿ ಬಂದು ಮಾತ್ರ ಜಮೆ ಆಗಿರಲ್ಲ. ಹಾಗಾದರೆ ಹಣ ಯಾವಾಗ ಜಮೆ ಆಗುತ್ತೆ, ಯಾವತ್ತು ಬರುತ್ತೆ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೆಲವರು ಸ್ವಲ್ಪ ಡೌಟ್ಸ್ಗಳನ್ನ ಕೇಳಿದರೆ, ಮಾರ್ಚ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ 15 kg ಅಕ್ಕಿ ಸಿಕ್ತು, ತುಂಬಾ ಖುಷಿ ಆಯಿತು. ಆದರೆ ಏಪ್ರಿಲ್ ತಿಂಗಳಲ್ಲಿ ಬರೀ 10 kg ಅಕ್ಕಿ ಕೊಟ್ಟರು, ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಕೇಳ್ತಾ ಇರಾ. ಏನಿಲ್ಲ, ತುಂಬಾ ಸಿಂಪಲ್. ನಿಮಗೆ ಫೆಬ್ರವರಿಯಿಂದನೇ 10 kg ಅಕ್ಕಿನ ಕೊಡಬೇಕಾಗಿತ್ತು. ಫೆಬ್ರವರಿ ತಿಂಗಳಲ್ಲಿ ಏನಾಯಿತು ಅಂದರೆ ರೇಷನ್ ಶಾರ್ಟೇಜ್ ಆಯಿತು. ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಕೂಡ 5 kg ಅಕ್ಕಿ ಕೊಟ್ಬಿಟ್ರು. ಇನ್ನೊಂದು 5 kg ದುಡ್ಡು ಕೊಡಲಿಲ್ಲ, ಅಕ್ಕಿನೂ ಕೂಡ ಕೊಟ್ಟಿರಲಿಲ್ಲ ಫೆಬ್ರವರಿ ತಿಂಗಳದು. ಅದಕ್ಕೋಸ್ಕರ ಏನು ಮಾಡಿದ್ರೆ ಅಂದರೆ, ನಿಮಗೆ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಅಕ್ಕಿನ ಸೇರಿಸ್ಬಿಟ್ಟು ನಿಮಗೆ 15 kg ಅಕ್ಕಿ ಕೊಟ್ಟಿದ್ದಷ್ಟೇ. ಇವಾಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಏನು 10 kg ಅಕ್ಕಿ ಸಿಕ್ಕಿದೆಯಲ್ಲ, ಸೇಮ್ ಅದೇ ರೀತಿ ನಿಮಗೆ 10 kgನೇ ಕಂಟಿನ್ಯೂ ಆಗುತ್ತೆ. ಇನ್ನು ಕಮ್ಮಿನೂ ಕೂಡ ಮಾಡೋಕ್ಕೋಗಲ್ಲ, ಇನ್ನು ಜಾಸ್ತಿನೂ ಕೂಡ ಮಾಡೋಕ್ಕೋಗಲ್ಲ. 10 kg ನಿಮಗೆ ಅಕ್ಕಿನೇ ಕೊಡ್ತೀವಿ ಅಂತ ಒಂದು ಗ್ಯಾರಂಟಿ ಯೋಜನೆಯಾಗಿ ಘೋಷಣೆ ಮಾಡಿದ್ರು. ಸೇಮ್ ಅದೇ ರೀತಿ ನಿಮಗೆ ಕೊಡ್ತಾ ಹೋಗ್ತಾರೆ. 10 kg ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದೇನೆಂದರೆ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ. ನಮ್ಮ ಜಿಲ್ಲೆಗೆ ಬಂದಿಲ್ಲ, ಮಂಡ್ಯ ಜಿಲ್ಲೆಗೆ ಬಂದಿಲ್ಲ, ಮೈಸೂರಿಗೆ ಬಂದಿಲ್ಲ, ಬೆಂಗಳೂರಿಗೆ ಬಂದಿಲ್ಲ, ಈ ರೀತಿ ನಿಮ್ಮ ಜಿಲ್ಲೆಗಳನ್ನ ಮೆನ್ಷನ್ ಮಾಡಿ ಒಂದು ಕಮೆಂಟ್ಗಳನ್ನ ಮಾಡ್ತಾ ಇರಾ. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಏನಿದೆಯಲ್ಲ, ಸರ್ಕಾರದವರು ಏನು ಏಪ್ರಿಲ್ 2ನೇ ವಾರ ಅಂತ ಹೇಳ್ಬಿಟ್ರು. ಅಫಿಷಿಯಲ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಫಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ರು. ನೀವೆಲ್ಲ ನ್ಯೂಸ್ ಚಾನ್ಸಲ್ಲೂ ಕೂಡ ನೋಡಿರ್ತೀರ ಒಂದು ಸ್ಟೇಟ್ಮೆಂಟ್ನ. ಅವಾಗ ನಿಮ್ಗೆಲ್ಲರಿಗೂ ಕೂಡ 100% ಕನ್ಫರ್ಮ್ ಆಗಿಬಿಟ್ಟಿರ್ತೀನಿ, ಏಪ್ರಿಲ್ 2ನೇ ವಾರದಲ್ಲಿ 100% ನಮಗೆ 19ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ನಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಂದು ಜಮೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಸಾಕಷ್ಟು ಜನ ಏನು ಅನ್ಕೋಬಿಟ್ಟಿದ್ದಾರೆ ಅಂದರೆ, ಏಪ್ರಿಲ್ 2ನೇ ವಾರದಲ್ಲಿ 19ನೇ ಕಂತಿನ ಹಣ ಬಿಡುಗಡೆ ಆಗಿಬಿಟ್ಟಿದೆ, ಇವಾಗ ಎಲ್ಲರ ಖಾತೆಗೂ ಕೂಡ ಆಗಲೇ ಹಣ ಹೋಗಿ ಜಮೆ ಆಗಿದೆ, ಎಲ್ಲ ಕಡೆಯೂ ಕೂಡ ನಾವು ನೋಡ್ತಾ ಇದ್ದೀವಿ, ಆಗಲೇ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಮಾತ್ರ 2,000 ರೂಪಾಯಿ ಬಂದಿಲ್ಲ ಅಂತ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರಾ. ನೀವು ಯಾರು ಈ ರೀತಿ ಕಮೆಂಟ್ ಆಗ್ತಾ ಇರಾ, ನಿಮಗೆ ಮೊದಲೇ ಕ್ಲಾರಿಫಿಕೇಶನ್ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಯಾರ ಖಾತೆಗೂ ಕೂಡ 2,000 ರೂಪಾಯಿ ಹೋಗ್ಬಿಟ್ಟು ಜಮೆ ಆಗಿಲ್ಲ. ಸರಿನಾ? ನಿಮ್ಗೇನಾದರೂ 19ನೇ ಕಂತಿನ ಹಣ ಆಗಲೇ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ, ಅದೊಂದು ಸ್ವಲ್ಪ ಮಿಸ್ಇನ್ಫಾರ್ಮೇಷನ್ ಆಗಿರುತ್ತೆ. ಅದ್ರ ಬಗ್ಗೆ ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಸರಿನಾ? ಇವಾಗ ಇದ್ರ ಬಗ್ಗೆ ಈ ಲೇಟೆಸ್ಟಿಗೆ ಏನೊಂದು ಅಪ್ಡೇಟ್ ಬಂದಿದೆ ಅಂದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಆಗಿದೆ. ಇವಾಗ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ನಾವು ಏನಕ್ಕೆ ಬಿಡುಗಡೆ ಮಾಡಿಲ್ಲ ಅಂದರೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು. 18ನೇ ಕಂತಿನ ಹಣ ಬಿಡುಗಡೆ ಮಾಡಾದ್ಮೇಲೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲನೂ ಕೂಡ ನಾವು ಸರಿಪಡಿಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾವು 19ನೇ ಕಂತಿನ ಹಣನ ಬಿಡುಗಡೆನ ಮಾಡಿರಲಿಲ್ಲ. ಮತ್ತು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣನ ಇದೇ ತಿಂಗಳು ಅಂದರೆ ಏಪ್ರಿಲ್ 23ನೇ ತಾರೀಕಿಂದ ಬಿಡುಗಡೆ ಆಗುತ್ತೆ. ಏಪ್ರಿಲ್ 30ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಕೂಡ 2,000 ರೂಪಾಯಿ ಹಣ ಬಂದು ಜಮೆ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡ್ಕೋತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿಬಿಟ್ಟು ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.